ಶ್ರೀ ಬಾಲಾಜಿ ದೇವಸ್ಥಾನದ ಲಡ್ಡಿನಲ್ಲಿ ದನದ ಕೊಬ್ಬು, ಹಂದಿ ಕೊಬ್ಬು, ಮೀನಿನ ಎಣ್ಣೆ ಬೆರೆಸಿ ಅಪವಿತ್ರಗೊಳಿಸಿದ ವ್ಯಕ್ತಿಗಳ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆಯನ್ನ ದಾಖಲಿಸಿ ಕಾನೂನು ಕ್ರಮವನ್ನ ತೆಗೆದುಕೊಳ್ಳಬೇಕು. ತಪ್ಪಿತಸ್ಥರಿಗೆ ಶಿಕ್ಷೆಯಾಗಬೇಕೆಂದು ಆಗ್ರಹಿಸಿ ಕರ್ನಾಟಕ ದೇವಸ್ಥಾನದ ಮಠ ಧಾರ್ಮಿಕ ಸಂಸ್ಥೆಗಳ ಮಹಾಸಂಘದ ವತಿಯಿಂದ ಪುತ್ತೂರು ಉಪವಿಭಾಗದ ಸಹಾಯಕ ಆಯುಕ್ತರ ಕಚೇರಿ ಮೂಲಕ ಪ್ರಧಾನಮಂತ್ರಿಗಳಿಗೆ ಮನವಿಯನ್ನ ಸಲ್ಲಿಸಲಾಯಿತು. ಲಡ್ಡು ಅಪವಿತ್ರಗೊಳಿಸಿ ಹಿಂದೂ ಧಾರ್ಮಿಕ ಶ್ರದ್ಧೆಗೆ ಹೊಡೆತವಾಗಿದೆ ಎಂದು ಮನವಿಯಲ್ಲಿ ತಿಳಿಸಲಾಗಿದೆ. ಕರ್ನಾಟಕ ದೇವಸ್ಥಾನ ಮಠ ಧಾರ್ಮಿಕ ಸಂಸ್ಥೆಗಳ ಮಹಾಸಂಘದ ಜಿಲ್ಲಾ ಸಂಚಾಲಕ ಬಾಲಕೃಷ್ಣ ಗೌಡ, ಕಾರ್ಪಾಡಿ ಸುಬ್ರಹ್ಮಣ್ಯ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ಬುಡಿಯಾರು ರಾಧಾಕೃಷ್ಣ ರೈ, ಬಾಲಚಂದ್ರ ಸೊರಕೆ, ಹಿಂದೂ ಜಾಗರಣ ವೇದಿಕೆಯ ಅವಿನಾಶ ಪುರುಷರಕಟ್ಟೆ, ಪ್ರಸಾದ್ ರೈ, ವೇಣುಗೋಪಾಲ್ ಬೊಲುವಾರು, ಹರಿಪ್ರಸಾದ್ ಶೆಟ್ಟಿ ನೆಲ್ಲಿಕಟ್ಟೆ, ಶ್ರೀಪ್ರಸಾದ್ ಹಾಗೆಯೇ ಸೋಮನಾಥ ಬ್ರಹ್ಮನಗರ, ಶ್ರೀಧರ ಬಲ್ನಾಡು, ವಕೀಲ ಆದರ್ಶ ರೈ, ವೆಂಕಪ್ಪಗೌಡ ಕೆಯ್ಯಾರು, ತಾರನಾಥ ಗೌಡ, ಚಂದ್ರಶೇಖರ್ ಶಾಂತಿನಗರ, ಬಾಲಕೃಷ್ಣ ಶೆಟ್ಟಿ ನಮ್ಮೆಲ್ಲರ ಆರಾಧ್ಯ ದೇವರಾದಂತಹ ಮತ್ತು ಕೋಟ್ಯಾನು ಭಕ್ತರನ್ನು ಹೊಂದಿದಂತಹ ತಿರುಪತಿ ಬಾಲಾಜಿ ದೇವರ ಪವಿತ್ರವಾದ ಕೇವಲದು ಲಡ್ಡು ಮಾತ್ರ ಅಲ್ಲ, ಆಹಾರಕ್ಕೆ ಮಾತ್ರ ಸೀಮಿತ ಆಗದೆ ಹಿಂದೂಗಳ ಶ್ರದ್ಧಾ ಮತ್ತು ಭಕ್ತಿ ಮತ್ತು ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರಸಾದ. ಈ ಪ್ರಸಾದಕ್ಕೆ ಈ ದನದ ಕೊಬ್ಬಿನ ಅಂಶ ಮತ್ತು ಹಂದಿಯ ಕೊಬ್ಬಿನ ಅಂಶವನ್ನು ಮಿಶ್ರಣ ಮಾಡಿ ಭಕ್ತಾದಿಗಳಿಗೆ ಕೊಟ್ಟಿರುವಂಥದ್ದು ಈಗೆಲ್ಲ ನಮ್ಮ ದೇಶಾದ್ಯಂತ ಎಲ್ಲರಿಗೆ ತಿಳಿದಂಥ ವಿಷಯ. ಇದನ್ನು ಈಗಿನ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಯಾದ ಚಂದ್ರಬಾಬು ನಾಯ್ಡು ಅವರೇ ಅದನ್ನು ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ. ಇದೊಂದು ಹಿಂದೂಗಳಿಗೆ ಮಾಡಿದಂಥ ದೊಡ್ಡ ದ್ರೋಹ. ಇಂಥ ಘಟನೆಗಳನ್ನು ಇದು ಪ್ರಥಮ ಅಲ್ಲ. ಇದರ ಮುಂದೆ ಜಗನ್ಮೋಹನ್ ರೆಡ್ಡಿಯವರ ತಂದೆಯವರಾದಂಥ ಮಾಜಿ ಮುಖ್ಯಮಂತ್ರಿ ಸೋಮಶೇಖರ್ ರೆಡ್ಡಿಯವರು, ಅವರ ಕಾಲದಲ್ಲಿ ಕೂಡ ಒಂದು ಅನ್ಯಮತೀಯರಾದ ಕೃಷ್ಣನ್ ಅವರನ್ನು ಕೂಡ ಈ ಲಡ್ಡಿನ ತಯಾರಿಕೆಯಲ್ಲಿ ತೊಡಗಿಸುವಂಥದ್ದು ದೇಶಾದ್ಯಂತ ಗೊತ್ತಿದ್ದು, ಅದು ಬಹಳ ತೀವ್ರವಾದ ಪ್ರತಿಭಟನೆಯ ನಂತರ ಅದನ್ನು ಬದಲಾವಣೆ ಮಾಡುವಂಥ ಒಂದು ಪ್ರಕ್ರಿಯೆ ನಡೆದಿದೆ. ಅದಾದ ನಂತರ ಆ ವೆಂಕಟರಮಣ ದೇವರು ಅವರಿಗೆ ತಕ್ಕ ಶಿಕ್ಷೆಯನ್ನು ಕೊಟ್ಟಿದ್ದಾರೆ. ಅವರು ಹೆಲಿಕಾಪ್ಟರ್ನಲ್ಲಿ ಅಪಘಾತ ಆಗಿ ಇವತ್ತು ಕೂಡ ಅವರ ಮೃತದೇಹ ಸಿಗಲಿಲ್ಲ. ಹೀಗೆ ಇದರ ಹಿಂದಿನ ಮುಖ್ಯಮಂತ್ರಿಯಾದ ಜಗನ್ಮೋಹನ್ ರೆಡ್ಡಿ ಅವರು ಅದನ್ನು ನೆನಪಿಸಿಕೊಳ್ಳಬೇಕಿತ್ತು. ಯಾಕೆಂತ ಹೇಳಿದರೆ ತಂದೆಯವರು ಮಾಡಿದ ಪಾಪಕೃತ್ಯಕ್ಕೆ ತಕ್ಕ ಶಿಕ್ಷೆಯನ್ನು ದೇವರು ಕೊಟ್ಟಿದ್ದಾರೆ, ಇವರು ಅದನ್ನು ಮಾಡಬಾರ್ದಿತ್ತು. ಇನ್ನೊಂದು, ಇಡೀ ಆಂಧ್ರ ಪ್ರದೇಶ ಸರ್ಕಾರ ನಡೆಯುವುದೇ ಈ ತಿರುಪತಿ ದೇವಸ್ಥಾನದ ಹುಂಡಿಯ ಹಣದಲ್ಲಿ. ಈ ಹಣದಲ್ಲಿ ಸರ್ಕಾರವನ್ನು ನಡೆಸುವಂಥ ಈ ರಾಜಕೀಯದವರು ಇವತ್ತು ಉಂಡ ಮನೆಗೆ ದ್ರೋಹ ಬಗೆದಾಗೆ ಆಗಿದೆ. ಇವತ್ತು ತಿರುಪತಿ ದೇವಸ್ಥಾನಕ್ಕೆ ಅವಮಾನವನ್ನು ಮಾಡಿದ್ದಾರೆ. ಆ ಶ್ರದ್ಧಾ ಕೇಂದ್ರಕ್ಕೆ ದೊಡ್ಡದಾದ ಒಂದು ಅವಮಾನವನ್ನು ಮಾಡಿರುವಂಥದ್ದನ್ನು ನಾವು ಹಿಂದೂ ಸಮಾಜದವರು ತೀವ್ರವಾಗಿ ಖಂಡಿಸ್ತೇವೆ. ಮತ್ತು ಇದರ ಯಾರು ವಿರುದ್ಧ ಇದ್ದಾರೆ, ಜಗನ್ಮೋಹನ್ ರೆಡ್ಡಿ ಇರ್ಬೋದು, TTD ಸಮಿತಿ ಇರ್ಬೋದು, ಮತ್ತು ಈ ತುಪ್ಪವನ್ನು ಯಾರು ತರಿಸಿದ್ದಾರೆ, ಯಾರು ಗುತ್ತಿಗೆ ಪಡೆದುಕೊಂಡು ಅದಕ್ಕೆ ಸರಬರಾಜು ಮಾಡಿದಾರ, ಅವರ ವಿರುದ್ಧ ಕಾನೂನಲ್ಲಿ ಕಠಿಣ ಕ್ರಮವನ್ನು, ಕೇವಲದು ಕಠಿಣ ಅಲ್ಲ, ಜೀವವಾದಿ ಶಿಕ್ಷೆ ಆಗಬೇಕು ಅಂತೇಳಿ ನಾವು ಆಗ್ರಹಿಸ್ತಿದ್ದೇವೆ. ಮತ್ತು ನಮ್ಮ ರಾಜ್ಯದಲ್ಲಿ ಈಗಾಗಲೇ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅನೇಕ ದೇವಸ್ಥಾನಗಳಿವೆ, ದೊಡ್ಡ ದೊಡ್ಡ ಕ್ಷೇತ್ರ A ಗ್ರೇಡ್ನ ದೇವಸ್ಥಾನಗಳಿವೆ. ಆ ದೇವಸ್ಥಾನದಲ್ಲಿ ಕೂಡ ಈ ತುಪ್ಪಗಳು ಮಿಶ್ರಿತ ಆಗಿರಬಾರ್ದು ಅಂತೇಳಿ ಇಲ್ಲ. ಯಾಕೆಂತ ಹೇಳಿದ್ರೆ ಇದು ನಮಗೆ ಧೈರ್ಯ ಇಲ್ಲ. ಇನ್ನು ಇದಕ್ಕೆ ಸಂಬಂಧಪಟ್ಟ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಆಹಾರ ಇಲಾಖೆ ಸಚಿವರು ಮತ್ತು ಧಾರ್ಮಿಕ ಸಚಿವರುಗಳು ಇದರ ಬಗ್ಗೆ ಆಯಾಯ ಕ್ಷೇತ್ರದಲ್ಲಿ ಆಹಾರಕ್ಕೆ ಸಂಬಂಧಪಟ್ಟ ಲ್ಯಾಬ್ರೇಟರಿಗಳನ್ನು ಇಟ್ಟು ಶುದ್ಧವಾದ ಪರಿಶುದ್ಧವಾದ ಪ್ರಸಾದವನ್ನು ಭಕ್ತಾದಿಗಳಿಗೆ ನೀಡಬೇಕು ಅಂತೇಳಿ ಈ ಮೂಲಕ ನಾನು ತಿಳಿಸ್ತಾ ಇದ್ದೇನೆ. ಈಗಾಗಲೇ ನಾವು ಕರ್ನಾಟಕ ದೇವಸ್ಥಾನ ಮಠ ಮತ್ತು ಧಾರ್ಮಿಕ ಸಂಸ್ಥೆಗಳ ಮಹಾಸಂಘದಿಂದ ನಾವು ಮಾನ್ಯ ಪ್ರಧಾನಮಂತ್ರಿಗಳಿಗೆ ನಾವು ಮಾನ್ಯ ಸಹಾಯಕ ಆಯುಕ್ತರ ಮೂಲಕ ನಾವು ಮನವಿಯನ್ನು ನೀಡಿದ್ದೇವೆ.